ಬರಮ್ಮ ಸದಸ್ಯಗಳು ಸಾಕಿದು ಸಾಕ ಏನಪ್ಪ ಯಾರು ಬೇಕಾದ್ರೆ ಕಷಡ ಅಡ್ಡ ಜನಸಂಪರ್ಕ ಸಭೆಗಳನ್ನ ನಿಗದಿ ಮಾಡಿ ನಾವು ಮುಂದೂಡಿದ್ವಿ. ಆದ್ರೆ ಈ ಬಾರಿನೂ ಕೂಡ ಮುಂದೂಡ್ತಕ್ಕಂಥ ಪ್ರಸಂಗ ಬಂದರೂ ಕೂಡ ಮುಂದೂಡದೆ ಏನಾದ್ರು ಆಗಪ್ಪ ಮಾಡಲೇಬೇಕು ಈ ಕಾರ್ಯಕ್ರಮ ಅಂತೇಳಿ ಎಲ್ಲ ಅಧಿಕಾರಿಗಳು ಕೂಡ ಬಹಳ ಆಸಕ್ತಿಯಿಂದ ಮತ್ತೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷಗಳು, ಸದಸ್ಯರುಗಳು, ಉಪಾಧ್ಯಕ್ಷರುಗಳು, ಇಲ್ಲಿನ ಸ್ಥಳೀಯ ನಮ್ಮೆಲ್ಲ ಸ್ನೇಹಿತರುಗಳು, ಹಾಗೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕೂಡ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಿ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತುಗಳನ್ನ ಹೇಳಿದಂತಹ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂತಹ ಪ್ರಭುರವರೇ, ಜಿಲ್ಲೆಯ ಸ್ಥಾನಿಕ ಅಧಿಕಾರಿಗಳಾದಂತಹ ಸನ್ಮಾನ್ಯ ಅಡಿಷನಲ್ ಡೆಪ್ಟಿ ಕಮಿಷನರ್ ಸನ್ಮಾನ್ಯ ತಿಪ್ಪೇಸ್ವಾಮಿಯವರೇ, ಹಾಗೂ ನಮ್ಮ ಎಸಿ ಅವರಾದಂತಹ ಶಿವಪ್ಪನವರೇ, ತಹಶೀಲ್ದಾರ್ ಸಹೋದರಿ ಶ್ರೀಮತಿ ಶಿರೀನ್ ತಾಜ್ರವರೇ, ಇವರವರಾಗಿರ್ತಕ್ಕಂಥ ಲಕ್ಷ್ಮಣರವರೇ, ಬಡವನಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈಗ ತಾನೇ ಮಾತನಾಡಿದ್ರು. ನಾನು ಎಮ್ಮೆಷ್ಟು ಮಾತಾಡ್ತಾಳೆ ಅಂತಾನೆ ಗೊತ್ತಿರ್ಲಿಲ್ಲ. ಏನು ಎದುರುಕಳ್ದ ಮಾತಾಡಿದ್ರಲ್ಲ, ಏನು ಇಂದಿರಾ ಗಾಂಧಿ ನೋಡ್ಕೊಳ್ತಿದ್ಯೋ ಅಥವಾ ಯಾರು ನೋಡ್ಕೊಳ್ತಿದ್ಯೋ ಗೊತ್ತಿಲ್ಲ. ಇದರಲ್ಲಿ ಇರ್ತಕ್ಕಂಥ ಅಭಿಪ್ರಾಯವನ್ನ ಧೈರ್ಯವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ಯಮ್ಮ, ಬಹಳ ಸಂತೋಷ. ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ಹಾಗೆ ಭಾನುಪ್ರಿಯರವರೇ, ಉಪಾಧ್ಯಕ್ಷರಾದಂತಹ ಶ್ರೀಮತಿ ಜಯಮ್ಮನವರೇ, ಹಾಗೂ ನಮ್ಮ ತುಮಕೂರು ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದಂತಹ ಸನ್ಮಾನ್ಯ ಶಿವಣ್ಣವರೇ, ಹಾಗೂ ನನಗೆ ರಾಜಕೀಯದ ಏರುಪೇರುಗಳ ಮಧ್ಯೆ ನಾನು ಬೆಳ್ಳಾವಿ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ ಈ ಹೋಬಳಿನಲ್ಲಿ ನನಗೆ ಅತಿ ಹೆಚ್ಚು ಬಹುಮತವನ್ನ ಕೊಟ್ಟಿದ್ದೆ. ಆ ಮೂಲಕ ನನಗೆ ರಾಜಕೀಯದ ತಿರುವು, ನಾನು ವಿಧಾನ ಪರಿಷತ್ ಸದಸ್ಯ ಆಗಿದ್ದೆ. ಆದ್ರೆ ಇವತ್ತು ವಿಧಾನಸಭೆ ಸದಸ್ಯನಾಗಿದ್ದೇನೆ, ಸಚಿವನಾಗಿದ್ದೇನೆ ಅಂದ್ರೆ 2004ರಲ್ಲಿ ನನ್ನನ್ನ ಶಾಸಕರನ್ನಾಗಿ ಮಾಡಿದ ಹಿನ್ನೆಲೆಯಲ್ಲಿ ನಾನು ಈ ದಿವಸ ನಿಮ್ಮ ಮುಂದೆ ನಿಂತು ಮಾತನಾಡತಕ್ಕಂಥ ಶಕ್ತಿಯನ್ನ ಕೊಟ್ಟವರು ಬೆಳ್ಳಾವಿ ಕ್ಷೇತ್ರಕ್ಕೆ ಸೇರಿದಂತಹ ದೊಡ್ಡೇರಿ ಹೋಬಳಿಯ ನೀವು ಅತಿ ಹೆಚ್ಚು ಬಹುಮತ ಕೊಟ್ಟು ನನಗೂ ಬಿಜೆಪಿಗೂ 8,000 ಬಹುಮತವನ್ನ ಕೊಟ್ಟಿದ್ದು. ಇದು ಎಲ್ಲ ಹೋಬಳಿನಲ್ಲೂ ನನಗೆ ಬಹುಮತ ಬರಲಿಲ್ಲ. ಒಂದೇ ಒಂದು ಚೆನ್ನೈದುರ್ಗ ಹೋಬಳಿನಲ್ಲಿ 100 ವರ್ಷ ಲೀಡ್ ಬಂದಿದ್ದಷ್ಟೇ. ಈ 8,000 ಇಲ್ಲಿ ಬಂತು. ಇದಾದ್ಮೇಲೆ ಅಲ್ಲೊಂದು 100 ಓಟ್ ಬಂತು. ಹೀಗಾಗಿ ನನಗೆ ಆ ದಿವಸ ನನಗೆ ರಾಜಕೀಯದ ಒಂದು ಶಕ್ತಿಯನ್ನ ಕೊಟ್ಟಂತ ಅಂತ ಹೇಳಿದ್ರೆ ದೊಡ್ಡೇರಿ ಹೋಬಳಿ ಅಂತೇಳಿ ನಾನು ಯಾವ ಕಾಲಕ್ಕೂ ಕೂಡ ಮರೆಯೋಗಿಲ್ಲ. ಅದನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಬಹಳ ಸಂತೋಷನು. ಆದ್ರಿಂದ ದೊಡ್ಡೇರಿ ಹೋಬಳಿಯ ಜನತೆಗೆ
ನನ್ನ ಮೇಲಿರ್ತಕ್ಕಂಥ ಋಣವನ್ನ ತೀರಿಸ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡಬೇಕು ಅಂತಕ್ಕಂಥದ್ದೇ ನನ್ನ ಅಭಿಲಾಷೆ. ಈ ಬಾರಿನೂ ಕೂಡ ನನಗೆ ಸುಮಾರು 5,000ಕ್ಕೂ ಹೆಚ್ಚು ಬಹುಮತವನ್ನ ನಿಮ್ಮ ಹೋಬಳಿನಲ್ಲಿ ಕೊಟ್ಟಿದ್ದೇನೆ. ನಾನು ಯಾವ ಸಂದರ್ಭದಲ್ಲೂ ಕೂಡ ನಾನು ಯಾವತ್ತೂ ಅಧಿಕಾರದಲ್ಲಿ ಬಂದಾಗ ಯಾವತ್ತೂ ಕೂಡ ಪಕ್ಷದ ಆಧಾರದ ಮೇಲಾಗ್ಲಿ ಜಾತಿ ಆಧಾರದ ಮೇಲಾಗ್ಲಿ ಕೆಲಸ ಮಾಡ್ತಕ್ಕಂಥ ಪ್ರವೃತ್ತಿ ನನ್ನದಲ್ಲ. ಎಲ್ಲ ಜಾತಿಗಳಿರ್ತಕ್ಕಂಥ ಬಡವರ ಯೋಗಕ್ಷೇಮ, ಬಡವರ ಬಗ್ಗೆ ಕಳಕಳಿ, ಅವರನ್ನು ಕೂಡ ಸಮಾಜದಲ್ಲಿ ಸ್ವಾಭಿಮಾನದ ಬದುಕನ್ನ ಕಾಣಲಿಕ್ಕೆ ಬೇಕಿರ್ತಕ್ಕಂಥ ಅಗತ್ಯತೆಗಳನ್ನ ಮಾಡತಕ್ಕಂಥದ್ದಕ್ಕೆ ನಾನು ಯಾವತ್ತೂ ಕೂಡ ಶ್ರಮವನ್ನ ವಹಿಸಿದ್ದೇನೆ ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ ಅಂತ ಹೇಳಿ ನಾನು ಕೂಡ ಭಾವಿಸಿದ್ದೇನೆ. ಸನ್ಮಾನ್ಯರೇ, ನಾನು 2004ರಲ್ಲಿ ಶಾಸಕ ಆದ ಮಾಡಬೇಕು. ನಾವು ತಪ್ಪು ಮಾಡಿದ್ರೆ ಅದನ್ನು ಕೂಡ ಮಾತಾಡಿ, ನಾನು ಅದನ್ನೇನು ತಪ್ಪು ಅಂತಿಲ್ಲ. ಆದರೆ ಕೆಲಸ ಮಾಡ್ತಕ್ಕಂಥವನಿಗೆ ಒಂದು ಉತ್ತಮವಾದಂತಹ ಮಾತು, ಸಮಾಧಾನಕರ ಮಾತಾಡಿದ್ರೆ ಸುಮ್ಮನೆ ಕೂತಿದ್ರೆ ಸರಿ. ಕೆಲಸ ಮಾಡ್ತಕ್ಕಂಥವ್ರಿಗೂ ಸಮಾಧಾನದ ಮಾತು ಕೇಳಿಸಿದಾಗ ಅವ್ರು ಇನ್ನೂ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಒಂದು ಉರುಪು ಬರ್ತದೆ. ಆ ರೀತಿಯಲ್ಲಿ ನಮ್ಮ ನಡವಳಿಕೆ ಇರಬೇಕು ಮುಖಂಡರುಗಳದು ಅಂತ ಹೇಳಿ ನಾನು ಮನವಿಯನ್ನು ಕೂಡ ಮಾಡ್ಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆನಲ್ಲಿ ನಾನು ಒಂದು ಹೈಸ್ಕೂಲ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಇದೆಲ್ಲೂ ನಮ್ಮ PPS ಬಂದೇನೆಲ್ಲ ಬರ್ತಾ ಇಲ್ಲ, ಎಲ್ಲ ಮರೆ ಆಗ್ಬಿಟ್ಟು ಅವನ್ ಪಾಪ ಕರ್ಕೊಂಡು ಹೋದ ನನಗೆ. ಅಲ್ಲಿ ಹೋಗ್ಬಿಟ್ಟು ಕಾರ್ಯಕ್ರಮ ಮುಗಿಸಿ ಬರ್ತಾ ಇದ್ದರು ಶನಿವಾರ. ಅಲ್ಲಿ ಹೆಣ್ಮಕ್ಳುಗಳು ಬಂದ್ರು, ಒಂದು 10-12 ಜನ ಪಕ್ಕದಲ್ಲಿ ನಿಂತ್ಕೊಂಡಿದ್ರು. ಏನಮ್ಮ ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ಕೇಳಿದೆ.